ನಮಸ್ಕಾರ, ನನ್ನ ಹೆಸರು ಚಂಚಲ್ ರೆಡ್ಡಿ. ನಾನು ಬೀದರಿಂದ. ನಾನು ಲಾಕ್ಡೌನಲ್ಲಿ ನರ್ಮದಾ ಪರಿಕ್ರಮಾ ಬಗ್ಗೆ ತಿಳ್ಕೊಂಡಿನಿ. ಒಂದು ಸ್ಕಂದ ಪುರಾಣ ಅಂತ ಇದೆ, ಅಲ್ಲಿ ರೇವಾಖಂಡ್ ಇದೆ, ಅದರಲ್ಲಿ ನರ್ಮದಾ ಪರಿಕ್ರಮಾ ಬಗ್ಗೆ ಇದೆ. ಫಸ್ಟ್ ಮಾಡಿದ್ದು ನರ್ಮದಾ ಪರಿಕ್ರಮಾ ಮಹರ್ಷಿ ಮಾರ್ಕಂಡೇಯ ಅವರಿಂದನೇ ನರ್ಮದಾ ನದಿ ಬಗ್ಗೆ ಮತ್ತು ನರ್ಮದಾ ಪರಿಕ್ರಮಾ ಬಗ್ಗೆ ಪ್ರಚಾರ ಆಗಿದೆ. ಆಮೇಲೆ ನಮ್ಮ ಶಂಕರಾಚಾರ್ಯ ಇಂದನೂ ಇನ್ನೂ ಪ್ರಚಾರ ಆಗಿದೆ ನರ್ಮದಾ ಪರಿಕ್ರಮಾ ಬಗ್ಗೆ. ಲಾಕ್ಡೌನಲ್ಲಿ ಇಂಟರ್ನೆಟ್ದಿಂದನೂ ಸರ್ಚ್ ಮಾಡಿದ್ದೀನಿ ಮತ್ತು ಇನ್ನು ತಿಳ್ಕೊಳ್ಳೋಕ್ಕೆ ನರ್ಮದಾ ಪರಿಕ್ರಮಾ ಏನಿದೆ, ಹೆಂಗೆ ಮಾಡ್ತಾರೆ, ಏನು ರೂಲ್ಸ್ ಇದೆ ಅಂತ. ಸೊ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಹೋಗಬೇಕಂತ, ಬಟ್ ಟೈಮ್ ಕೂಡಿ ಬಂದಿಲ್ಲ. ಸೊ ಲಕ್ಕಿಲಿ ಇವಾಗ 2025 ನವಂಬರಲ್ಲಿ ನಾನು ಸಡನ್ನಾಗಿ 10 ಡೇಸಲ್ಲಿ ಡಿಸೈಡ್ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ ಪರಿಕ್ರಮಾ ಮಾಡಬೇಕಂತ. ಆ್ಯಕ್ಚುಲಿ ನಮ್ಮದು ಮೋಟ್ರ್ ಸೈಕಲ್ ಮೇಲೆ ಮಾಡಬೇಕಂತ ಇಚ್ಛೆ ಇತ್ತು, ಬಟ್ ಸಡನ್ನಾಗಿ ಒಂದು ಬೈ ವಾಕ್ ಮಾಡೋದು ಬೇರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಟೈಮ್ ಕೂಡ ಬಂದಿದೆ, ಎಲ್ಲ ಚೆನ್ನಾಗಿತ್ತು, ಪ್ಯಾರೆಂಟ್ಸ್ ಸಪೋರ್ಟ್ ಇದೆ. ಸೊ ನಾನು ಡಿಸೈಡ್ ಮಾಡಿ 26 ನವಂಬರ್ ನಾನು ಬೀದರಿಂದ ಸ್ಟಾರ್ಟ್ ಆಗಿನಿ, ಲೈಕ್ ಓಂಕಾರೇಶ್ವರಿಂದ ನಾನು ಫುಲ್ ನರ್ಮದಾ, ಬ್ಯಾಂಕ್ಸ್ ಆಫ್ ನರ್ಮದಾ, ಲೈಕ್ ಅರೇಬಿಯನ್ ಸೀಯಿಂದ ಮತ್ತೆ ರೌಂಡ್ ಆಗಿ ದಕ್ಷಿಣ ತಟ್ಟಿಂದ ಸ್ಟಾರ್ಟ್ ಮಾಡೀನಿ ನರ್ಮದಾ ಪರಿಕ್ರಮಾ, ಮತ್ತು ಉತ್ತರ ತಟ್ಟಿಂದ ಹೋಗಿ ಮತ್ತೆ ಓಂಕಾರೇಶ್ವರಲ್ಲಿ ಎಂಡ್ ಮಾಡೀನಿ. ಪರಿಕ್ರಮಾ ಅಂದರೆ ಪ್ರದಕ್ಷಿಣ ಆ್ಯಕ್ಚುಲಿ. ಸೊ ಇದು ಟೋಟಲಿ ಅರೌಂಡ್ 3800 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಆ್ಯಂಡ್ ಲಕ್ಕಿಲಿ ನಾನು ಕಂಪ್ಲೀಟ್ ಮಾಡೀನಿ, ಏನೂ ಹೆಲ್ತ್ ಇಶ್ಯೂ ಆಗಿಲ್ಲ, ಏನಿಲ್ಲ. ಇಟ್ ಟುಕ್ ಮಿ ಅರೌಂಡ್ 118 ಡೇಸ್. ಆ್ಯಂಡ್ ತುಂಬ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಇದ್ದೀನಿ. ಆ್ಯಂಡ್ ಮೈಯಾದ ಆಶೀರ್ವಾದ ಇತ್ತು, ಅದಕ್ಕೆ ನಾನು ಕಂಪ್ಲೀಟ್ ಮಾಡಿ ನನ್ನ ಪ್ಯಾರೆಂಟ್ಸ್ ಯಾವಾಗೂ ಸಪೋರ್ಟ್ ಮಾಡಿದ್ದಾರೆ, ಪಾಸ್ಟಲ್ಲಿನೂ ಇವಾಗೂ. ಲೈಕ್ ಪ್ಯಾರೆಂಟ್ಸ್ ಸಪೋರ್ಟ್ ಇದೆ, ಅದಕ್ಕೆ ನಾನು ಹೋಗೋಕ್ಕೆ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ ಟು ಗೋ. ಆ್ಯಂಡ್ ಇಷ್ಟು ಚೆನ್ನಾಗಿ ತುಂಬ ರಾ ಆ್ಯಂಡ್ ರಿಯಲ್ ಎಕ್ಸ್ಪೀರಿಯೆನ್ಸ್ ಇತ್ತು. ಪರಿಕ್ರಮಲ್ಲಿ ನಾನು 3 ಸ್ಟೇಟ್ಸ್ ಕವರ್ ಮಾಡೀನಿ, ಮಧ್ಯಪ್ರದೇಶ್, ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರ. ನರ್ಮದಾ ನದಿ ಮೋಸ್ಟ್ಲಿ 90% ಮಧ್ಯಪ್ರದೇಶಲ್ಲೇ ಫ್ಲೋ ಆಗ್ತಾರೆ, ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮತ್ತು ಗುಜರಾತಲ್ಲಿ, ಮತ್ತು ಲಾಸ್ಟಿಗೆ ಹೋಗಿ ಅರೇಬಿಯನ್ ಸಿಯಲ್ಲಿ ಸೇರ್ಕೋತಾರೆ. ಚೇಂಜ್ ಮಾಡಿ ಲೈಕ್ ವಿ ಹ್ಯಾವ್ ಟು ಕ್ರಾಸ್ ದ ಸಿ ಆ್ಯಂಡ್ ಅಲ್ಲಿಂದ ಚೇಂಜ್ ಮಾಡಿ ನಾವು ಮತ್ತೆ ಓಂಕಾರೇಶ್ವರ ಬರಬೇಕು. ಇರೋದೆಲ್ಲ ತುಂಬ ಆಶ್ರಮ್ಸ್ ಇರ್ತವೆ, ತುಂಬ ಜನ ಸೇವಾ ಮಾಡ್ತಾರೆ. ಆಶ್ರಮ್ಸ್ ಇರಲಿ, ಗುಡಿ ಇರಲಿ, ಅಥವಾ ಮನೆ ಇರಲಿ, ಯಾರಾದರೂ ಮನೆಯಲ್ಲಿನೂ ನಾವು ಮಲ್ಗೋಬಹುದು. ಅವ್ರು ತುಂಬ ಸೇವಾ ಮಾಡ್ತಾರೆ, ಸೇವಾ ಭಾವ ಇದೆ ಫುಲ್. ರೇವಾಖಂಡ್ ಇದೆಯಲ್ಲ, ರೇವಾಖಂಡ್ ಅಂದರೆ ನರ್ಮದಾ ಮೈಯಾದೆ ಬೇರೆ ಹೆಸರು ರೇವಾ. ಸೊ ಇದರಲ್ಲಿ ಪೂರ ರೇವಾಖಂಡಲ್ಲಿ ನಮಗೆ ತುಂಬ ಲೈಕ್ ಸಪೋರ್ಟ್ ಸಿಕ್ತು. ಆ್ಯಂಡ್ ಎಸ್ಪೆಷಲಿ ನಮಗೆ ಹಿಂಗೆ ಅನಿಸುತ್ತೆ ಅಲ್ಲ, ಫಿಮೇಲ್ ಸೇಫ್ ಇರಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ. ಆ್ಯಕ್ಚುಲಿ ನಾನು ಫುಲ್ ಪರಿಕ್ರಮಲ್ಲಿ 4 ಮಂತ್ಸಲ್ಲಿ ಯಾವಾಗೂ ಹಿಂಗೆ ಫೇಸ್ ಮಾಡಿಲ್ಲ ಪ್ರಾಬ್ಲಮ್ಸ್ ಏನು. ಲೈಕ್ ಹಿಂಗೆ ಲೇಡೀಸ್ಗೆ ಹಿಂಗೆ ನೋಡೋದು ಎಲ್ಲ. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಜನ, ಎನ್ಕರೇಜ್ ಮಾಡಿದ್ದಾರೆ. ಆ್ಯಕ್ಚುಲಿ ದುಡ್ಡು ಏನೂ ಖರ್ಚಾಗಿಲ್ಲ, ಝೀರೋ ಮನಿ ಐ ಕ್ಯಾನ್ ಸೇ. ಯಾಕಂದರೆ ಓನ್ಲಿ ಟ್ರಾವೆಲಿಂಗ್ಗೆ ನಮಗೆ ಬೀದರಿಂದ ಅಲ್ಲಿ ಹೋಗೋಕ್ಕೆ ಅಷ್ಟೇ. ಇಲ್ಲಿ ರೇವಾಖಂಡಿಯಲ್ಲಿ ಎಲ್ಲರೂ ಸೇವಾ ಮಾಡ್ತಾರೆ, ಅವರಿಗೆ ಸೇವಾ ಭಾವ ಇದೆ. ಹಿಂಗೆ ದುಡ್ಡು ತೊಗೊಂಡು ಮಾಡೋದಂತ ಹಿಂಗೆ ಏನೂ ಇಲ್ಲ. ಇಲ್ಲಿ ನಮ್ಮ ಸೌತ್ ಕರ್ನಾಟಕದಿಂದ ಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಯಾರೂ ಆ್ಯಕ್ಚುಲಿ ನಮಗೆ ಸಿಕ್ಕಿಲ್ಲ. ಕರ್ನಾಟಕದಿಂದನೇ ತುಂಬ ಕಡಿಮೆ ಜನ ಬರ್ತಾರೆ, ಎಸ್ಪೆಷಲಿ ಮಹಾರಾಷ್ಟ್ರ ಮತ್ತು MP ದವರು ಜಾಸ್ತಿ ಮಾಡೋದಿದು ಪರಿಕ್ರಮ. ನಮ್ಮ ಸೌತಲ್ಲಿ ಯಾರಿಗೂ ಜಾಸ್ತಿ ಗೊತ್ತಿಲ್ಲ, ಸೊ ಅವರು ತುಂಬ ಬರ್ತಾರೆ.